ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವೀಕ್ 8 ಮತ್ತು 9 ಅಲ್ಲಿ ಶೀಟ್ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಕಲಿತಾ ಇದ್ವಿ. ಸೊ ಇಲ್ಲಿ ತನಕ ನೀವು ಶೀಟ್ ಮೆಟಲ್ ಬಗ್ಗೆ ಮತ್ತು ಡೆವಲಪ್ಮೆಂಟ್ ಆಫ್ ಸರ್ಫೇಸಸ್ ಅಲ್ಲಿ ಸಿಲಿಂಡರ್, ಪ್ರಿಸಮ್ ಮತ್ತು ಕೋನ್ ಬಗ್ಗೆ ತಿಳ್ಕೊಂಡ್ರಿ. ಸೊ ಈ ಒಂದು ಸೆಷನಲ್ಲಿ ಪಿರಮಿಡ್ನ ಹೆಂಗೆ ಡೆವಲಪ್ ಮಾಡೋದು ಮತ್ತು ಫನಲ್ನ ಯಾವ ಥರ ಮಾಡೋದು ಅನ್ನೋದನ್ನ ಡೆವಲಪ್ಮೆಂಟಲ್ಲಿ ತೋರಿಸ್ಕೊಡ್ತೀನಿ. ಇನ್ ದ ನೆಕ್ಸ್ಟ್ ಸೆಷನ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಹೌ ಟು ಪ್ರಿಪೇರ್ ಅ ಶೀಟ್ ಮೆಟಲ್ ಸಿಲಿಂಡ್ರಿಕಲ್ ಬಾಕ್ಸ್ ಯೂಸಿಂಗ್ ಡೆವಲಪ್ಮೆಂಟ್ ಕ್ರೈಟೀರಿಯಾ ಅಂತ ನೋಡ್ಬೋದು. ಸೊ ಪಿರಮಿಡ್ನ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಅಗೈನ್ ಇಟ್ ಈಸ್ ಸಿಮಿಲರ್ ಟು ದ ಕೋನ್ ಓನ್ಲಿ. ಅಲ್ಲಿ ಕೋನಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಇರುತ್ತೆ, ಇಲ್ಲಿ ಎಡ್ಜಸ್ಗಳಿರುತ್ತೆ ಅಷ್ಟೇ. ಹಾಗಾಗಿ ರೇಡಿಯಲ್ ಲೈನ್ ಮೆಥಡ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಈಸ್ ಟು ಡ್ರಾ ದ ಫ್ರಂಟ್ ಡ್ರಾನ್ ಟಾಪ್ ಆ್ಯಂಡ್ ಫ್ರಂಟ್ ವ್ಯೂ. ಫೈನ್ ದ ಟ್ರೂ ಲೆಂತ್ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ ನೀವು ಕ್ಯಾಲ್ಕುಲೇಟರಲ್ಲಿ ಇದರಲ್ಲಿ ಸ್ಕೇಲಲ್ಲಿ ಮೆಷರ್ ಮಾಡ್ಬೋದು ಸ್ಲ್ಯಾಂಟ್ ಹೈಟು. ಅಲ್ಲಿ ಐಪೆಕ್ಸಿಂದ ಆರ್ಕ್ನ ಡ್ರಾ ಮಾಡಿಕೊಂಡು ಬೇಸ್ ಎಡ್ಜಸ್ಟ್ನ ಮಾರ್ಕ್ ಮಾಡಿ ಟ್ರಯಾಂಗ್ಯುಲರ್ ಫೇಸಸ್ನ ಜಾಯಿನ್ ಮಾಡಿದ್ರೆ ವಿಲ್ ಗೆಟ್ ಅ ಡೆವಲಪ್ಮೆಂಟ್ ಆಫ್ ಪಿರಮಿಡ್. ಸೊ ರೂಫ್ ಸ್ಟ್ರಕ್ಚರ್ಸು, ಡೆಕೋರೇಟಿವ್ ಸ್ಟ್ರಕ್ಚರ್ಸು, ಶೀಟ್ ಮೆಟಲ್ ಕವರ್ಸಲ್ಲೆಲ್ಲ ನಾವು ಆ ಪಿರಮಿಡ್ ಡೆವಲಪ್ಮೆಂಟ್ದು ಅಪ್ಲಿಕೇಶನ್ಸ್ನ ನೋಡ್ಬೋದು. ಸೊ ದಿಸ್ ಇಸ್ ಅ ಪ್ರಾಬ್ಲಮ್. ಯು ಕ್ಯಾನ್ ಈಸಿಲಿ ಡೂ ದಿಸ್ ವಿತೌಟ್ ಎನಿ ಫಾರ್ಮುಲಾ. ಯು ನೀಡ್ ಟು ಹ್ಯಾವ್ ನೀಟಾಗಿರೋ ಮಾಡಿರುವಂತಹ ಜಾಮಿಟ್ರಿ ಇರಬೇಕಷ್ಟೇ ಹೊರತು ಯಾವುದೇ ಥರ ನಿಮಗೆ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ ಇದರಲ್ಲಿ. ಅನ್ಲೈಕ್ ಕೋನಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತಿತ್ತು, ಆ್ಯಂಗಲ್ ಎಲ್ಲ ಕಂಡುಹಿಡ್ಕೊಂಡು. ಇಲ್ಲಿ ಯಾವುದೇ ಥರ ಆ್ಯಂಗಲ್ ಬೇಕಾಗಿಲ್ಲ. ಐ ಶೋ ಯು ಹೌ ಟು ಡೂ ಇಟ್. ಹೆಕ್ಸಾಗನಲ್ ಪಿರಮಿಡ್ ತೊಗೊಂಡಿದ್ದಾರೆ. ಬೇಸ್ ಸೈಡ್ 30 mm, ಅಂದರೆ ಪ್ರತಿಯೊಂದು ಸೈಡು ಏನು ಹೆಕ್ಸಾಗನ್ ಶೇಪಲ್ಲಿರುವಂತಹ ಎಡ್ಜಸ್ಗಳು 30 mm, ಮತ್ತು ಹೈಟ್ ಬಂದು 60 mm ಲಾಂಗ್. ಸೊ ವಿಚ್ ಇಸ್ ರೆಸ್ಟಿಂಗ್ ಆನ್ ಬೇಸ್ ಆನ್ ಎಚ್ ಪಿ. ಸದ್ ದ 2 sides ಆಫ್ ಬೇಸ್ ಆರ್ ಪ್ಯಾರಲಲ್ ಟು ವಿ ಪಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಎರಡೂ ಸೈಡು ಪ್ಯಾರಲಲ್ ಟು ವಿ ಪಿ ಇದೆ. ಈ ಥರ ಪೊಸಿಷನಲ್ಲಿ ನಾವು ಡ್ರಾ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಟಾಪ್ ವ್ಯೂನ ಡ್ರಾ ಮಾಡಿ. ಹೆಕ್ಸಾಗನ್ ಡ್ರಾ ಮಾಡೋದು ಎಲ್ಲರಿಗೂ ಗೊತ್ತೇ ಇದೆ. ಸೊ ಒಂದು 30 mm ಹಾಕೊಂಡು 360/6 ಮಾಡಿದ್ರೆ 60 ಡಿಗ್ರಿ ಬರುತ್ತೆ. 60 ಡಿಗ್ರಿ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಆಲ್ ದ ಪಾಯಿಂಟ್ಸ್, ದಟ್ ಈಸ್ ಎ ಬಿ ಸಿ ಡಿ ಇ. ಆ್ಯಂಡ್ ಅಟ್ ದ ಸೆಂಟರ್ ಯು ನೀಡ್ ಟು ಮಾರ್ಕ್ ಓ. ಡಯಾಗನಲ್ ಡ್ರಾ ಮಾಡಿ ಓ ಮಾರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲನೂ ಕೂಡ ಡಾರ್ಕ್ ಮಾಡಬೇಕು. ಸಿನ್ಸ್ ಇಟ್ ಇಸ್ ಅ ಪಿರಮಿಡ್, ಆಲ್ ದ ಎಡ್ಜಸ್ ವಿಲ್ ಬಿ ವಿಸಿಬಲ್ ಇನ್ ದ ಟಾಪ್ ವ್ಯೂ. ನೋಡಿ ಸಣ್ಣ ಸಣ್ಣ ಟ್ರಯಾಂಗಲ್ ಥರ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ಇಸ್ ಟು ಪ್ರೊಜೆಕ್ಟ್ ಟು ಫ್ರಂಟ್ ವ್ಯೂ. ನೋಡಿ XY ಲೈನ್ಗೆ ಪ್ರೊಜೆಕ್ಟ್ ಮಾಡ್ಕೊಳ್ಳಿ. A', D' ಸಿಗುತ್ತೆ. ಇಲ್ಲಿ ಬಿ ಕಾಣಿಸುತ್ತೆ, ಫ್ರಂಟಿಂದ ನೋಡಿದಾಗ ಎಫ್ ಕಾಣಿಸಲ್ಲ, ಹಾಗಾಗಿ ಬ್ರ್ಯಾಕೆಟಲ್ಲಿ ಹಾಕೋಬೇಕು ಎಫ್ನ. ಸಿ ವಿಸಿಬಲ್ಲು, ಇ ನಾಟ್ ವಿಸಿಬಲ್ಲು. ಸೊ ಇನ ನೀವು ಬ್ರ್ಯಾಕೆಟಲ್ಲಿ ಹಾಕೊಂಡು. ಆ್ಯಂಡ್ ಅಗೈನ್ ದ ಟೋಟಲ್ ಹೈಟ್ ಇಸ್ 60 ದೇ ಆರ್ ಗಿವಿಂಗ್. ಸೊ 60 mm ಲೈನ್ ಮಾಡಿ ಎಲ್ಲನೂ ಡ್ರಾ ಮಾಡಿ ಯು ಕಂಪ್ಲೀಟ್ ದಿಸ್. ಸಿನ್ಸ್ ದರ್ ಇಸ್ ನೋ ಸೆಕ್ಷನ್ ಪ್ಲೇನ್, ಆಲ್ ದ ಪಾರ್ಟ್ಸ್ ಆರ್ ವಿಸಿಬಲ್, ಹಾಗಾಗಿ ಎಲ್ಲನೂ ಡಾರ್ಕ್ ಮಾಡಬೇಕಾಗುತ್ತೆ. ಸೊ ಇನ್ನು ಡೆವಲಪ್ಮೆಂಟಿಗೆ ಬಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಮಾರ್ಕ್ ಓ ಆ್ಯಂಡ್ ಯು ಡ್ರಾ ಅ ಲೈನ್ ವಿಚ್ ಇಸ್ ಈಕ್ವಲ್ ಟು ಎಲ್, ಅಂದರೆ ಸ್ಲ್ಯಾಂಟ್ ಹೈಟ್ಗೆ ಈಕ್ವಲ್ ಇರಬೇಕು. ಇಲ್ಲಿ 60 ಇದೆ ಅಂತ ಹೇಳಿದ್ರೆ ನೀವು ಸ್ಕೇಲಲ್ಲಿ ಮೆಷರ್ ಮಾಡಿದ್ರೆ ಇಟ್ ಮೇ ಬಿ ಅರೌಂಡ್ 63, 64 ಆರ್ 65 ಲೆಟ್ ಅಸ್ ಸೇ. ಸೊ 65 mm ಇರುತ್ತೆ. 65 mmಗೆ ನೀವು ಇದನ್ನು ಡ್ರಾ ಮಾಡ್ಕೊಳ್ಳಿ. ಆಮೇಲೆ ಮಾರ್ಕ್ ಇಟ್ ಅಸ್ ಎ. ಸೊ ಇಲ್ಲಿ ನಿಮಗೆ ಮಾರ್ಕ್ ಮಾಡಬೇಕು ಅಂದರೆ ಆ್ಯಂಗಲ್ ಬೇಕು. ಸೊ ನಾವು ಇನ್ ದಿಸ್ ಕೇಸ್ ದೆರ್ ಇಸ್ ನೋ ಆ್ಯಂಗಲ್. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಯು ಜಸ್ಟ್ ಆ್ಯಡ್ ಅನ್ ಆರ್ಕ್. ದಿಸ್ ಇಸ್ ಅ ಸೆಂಟರ್ ಆ್ಯಂಡ್ ದಿಸ್ ಇಸ್ ಅ ರೇಡಿಯಸ್. ಲೈಟ್ ಆಗಿ ಒಂದು ಆರ್ಕ್ನ ಹಾಕೊಳ್ಳಿ. ಸೊ ನೀವು ಆರ್ಕ್ ಹಾಕೊಳ್ಳಿ, ಬಟ್ ಈ ಕಡೆ ಎಡ್ಜ್ ಯಾವುದು ಅಂತ ಇನ್ನೂ ಗೊತ್ತಿಲ್ಲ. ದೆನ್ ಯು ಪಾಯಿಂಟ್ ಯುವರ್ ಕಾಂಪಾಸ್ ಹಿಯರ್ ಆ್ಯಂಡ್ 30 mmಗೆ 6 ಡಿವಿಷನ್ ಮಾಡಬೇಕು. ಸೊ ಈ ಆರ್ಕ್ ಮೇಲೆ 30 mmಗೆ ಯು ಮಾರ್ಕ್ 6 ಡಿವಿಷನ್ಸ್. ಸೊ ಎ, ಬಿ, ಸಿ, ಡಿ, ಇ, ಎಫ್ ಆ್ಯಂಡ್ ದ ಲಾಸ್ಟ್ ಪಾರ್ಟ್ ಇಸ್ ಆಲ್ಸೋ ಎ. ಲಾಸ್ಟ್ ಪಾರ್ಟ್ ಕೂಡ ಫಸ್ಟ್ ಪಾರ್ಟ್ ಸೇಮ್ ಇರೋದ್ರಿಂದ ಎನ ಮಾರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಪಾರ್ಟ್ನ ಜಾಯಿನ್ ಮಾಡಿ ಆ್ಯಂಡ್ ಯು ಜಾಯಿನ್ ಆಲ್ ದ ಪಾಯಿಂಟ್ಸ್ ಲೈಕ್ ದಿಸ್. ಆ್ಯಂಡ್ ದೀಸ್ ಆಲ್ಸೋ ವಿಸಿಬಲ್, ಹಾಗಾಗಿ ಎಲ್ಲ ಪಾಯಿಂಟ್ಸನ್ನು ಕೈಯಲ್ಲಿ ನೀವು ಡ್ರಾ ಮಾಡಬೇಕು. ಇಲ್ಲಿ ಆರ್ಕ್ ಓನ್ಲಿ ಫಾರ್ ರೆಫರೆನ್ಸ್. ಸೊ ದೀಸ್ ಎಡ್ಜಸ್ ವಿಲ್ ಬಿ ವಿಸಿಬಲ್ ಆ್ಯಂಡ್ ಸ್ಟ್ರೇಟ್ ಲೈನ್ಸ್ ಆಗಿರಬೇಕು. ಸೊ ದಿಸ್ ಇಸ್ ಹೌ ಯು ಶುಡ್ ಡ್ರಾ ದ ಡೆವಲಪ್ಮೆಂಟ್ ಆಫ್ ಪಿರಮಿಡ್ ಅಂತ ಹೇಳ್ಬೋದು. ಯಾವುದೇ ಪ್ರಾಬ್ಲಮ್ ಕೊಟ್ಟರು ದ ಸಿಮಿಲರ್ ಮೆಥಡ್. ಇಫ್ ದರ್ ಇಸ್ ಎ ಸೆಕ್ಷನ್ ಪ್ಲೇನ್ ಆಲ್ಸೋ, ಸೆಕ್ಷನ್ ಪ್ಲೇನ್ ಇದ್ದಾಗಲೂ ಕೂಡ ಈ ಥರ ಸೆಕ್ಷನ್ ಪ್ಲೇನ್ ಇದ್ದರೆ ಇಲ್ಲೂ ಕೂಡ ನಿಮಗೆ ಈ ಥರ ಏನೋ ಬರುತ್ತೆ. ಸೊ ದಿಸ್ ಇಸ್ ಹೌ ವಿ ಡೂ ದ ಪಿರಮಿಡ್ ಡೆವಲಪ್ಮೆಂಟ್. ದ ಫನಲ್ ಅಂತ ಅನ್ನೋದು ಒಂದು ಅಪ್ಲಿಕೇಶನ್ನು. ಫನಲನ್ನು ಹೆಂಗೆ ಡೆವಲಪ್ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ಇದನ್ನೇ ನೀವು ಶೀಟ್ ಮೆಟಲ್ ಶಾಪಲ್ಲೂ ಕೂಡ ಮಾಡಬೇಕಾಗುತ್ತೆ. ಸೊ ಹೌ ಟು ಡೂ ದ ಫನಲ್ ಡೆವಲಪ್ಮೆಂಟ್. ಸೊ ಸಿನ್ಸ್ ವಿ ಹ್ಯಾವ್ 3 ಡಿಫರೆಂಟ್ ಪಾರ್ಟ್ಸ್, ಪಾರ್ಟ್ 1, ಪಾರ್ಟ್ 2 ಆ್ಯಂಡ್ ಪಾರ್ಟ್ 3, 3 ಪಾರ್ಟ್ ಇರೋದ್ರಿಂದ ಯಾವ್ಯಾವ ಪಾರ್ಟ್ ಏನೇನು ಅಂತ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಯು ಕ್ಯಾನ್ ಸಿ ಹಿಯರ್ ದ 550 ಅಂತ ಕೊಟ್ಟಿದ್ದಾರೆ ಅಂದರೆ ದಿಸ್ ಇಸ್ ಅ ಡಯಾಮೀಟರ್, ದ ಟಾಪ್ ಡಯಾಮೀಟರ್, ಆ್ಯಂಡ್ ದಿಸ್ ಇಸ್ ಅ ಬಾಟಮ್ ಡಯಾಮೀಟರ್. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ದಿಸ್ is in the form of cylinder. ಸೊ ಪಾರ್ಟ್ 3 ಅನ್ನೋದು ಒಂದು
ಸಿಲಿಂಡರ್ ಅಥವಾ ಹಾಲೋ ಇದ್ದರೆ ಹಾಲೋ ಸಿಲಿಂಡರ್ ಅಂತ ಕರಿತೀವಿ, ಸಾಲಿಡ್ ಇದ್ದರೆ ಸಾಲಿಡ್ ಸಿಲಿಂಡರ್ ಅಂತ ಕರಿತೀವಿ. ಪಾರ್ಟ್ 1 ಇಸ್ ಆಲ್ಸೋ ಅ ಸಿಲಿಂಡರ್. ಪಾರ್ಟ್ 2 ಇಸ್ ಫ್ರಸ್ಟಮ್ ಆಫ್ ಕೋನ್. ಇದು ಕೋನ್ ಶೇಪಲ್ಲಿದೆ, ಬಟ್ ಅದು ಕಟ್ ಆಗಿದೆ. ಇಲ್ಲಿ ಫುಲ್ ಕೋನ್ ಇಲ್ಲ, ಅರ್ಧ ಕಟ್ ಆಗಿದೆ. ನಾವು ಒಂದು ಪ್ರಾಬ್ಲಮ್ ನೋಡಿದ್ವಿ ಈಗ ಆಲ್ರೆಡಿ. ಹಾಗಾಗಿ ಅದು ಫ್ರಸ್ಟಮ್ ಆಫ್ ಕೋನ್ ಅಂತ ಕರಿತೀವಿ ಅದಕ್ಕೆ. ಸೊ ಇದು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ದೆನ್ ಯು ಏನೋ ಡೈಮೆನ್ಷನ್ಸ್ನ ನೋಡ್ಕೊಳ್ಳಿ, ಎಷ್ಟು ಹೈಟ್ ಇದೆ ಅಂತೆಲ್ಲ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ದೆನ್ ಯು ಸ್ಟಾರ್ಟ್ ದ ಡೆವಲಪ್ಮೆಂಟ್. ಸೊ ಟು ಸ್ಟಾರ್ಟ್ ದ ಡೆವಲಪ್ಮೆಂಟ್ ನೋಡಿ, ಎಲ್ಲ ಪ್ರತಿಯೊಂದು ಆನ್ಸರ್ ಇಲ್ಲೇ ಇದೆ. ಫಸ್ಟ್ ಪಾರ್ಟಿಗೆ ಬರೋಣ. ಫಸ್ಟ್ ಪಾರ್ಟ್ ಇಸ್ ಅ ಶೇಪ್ ಆಫ್ ರೆಕ್ಟಾಂಗಲ್. ನಿಮಗೆ ಡೆವಲಪ್ ಮಾಡಿದಾಗ ರೆಕ್ಟಾಂಗಲ್ ಬರೋದು ನಿಮಗೆಲ್ಲ ಗೊತ್ತೇ ಇದೆ. ಫಸ್ಟು ಟಾಪ್ ವ್ಯೂನ ಫ್ರಂಟ್ ವ್ಯೂ ಡ್ರಾ ಮಾಡಿ, ಟಾಪ್ ವ್ಯೂ ಡ್ರಾ ಮಾಡಿ, ದೆನ್ ಯು ಪ್ರೊಜೆಕ್ಟ್ ದಿಸ್. ಇಟ್ ವಿಲ್ ಬಿ ಲುಕಿಂಗ್ ಲೈಕ್ ದಿಸ್. ಸೊ ದಿಸ್ ಡಯಾಮೀಟರ್ ಫಾರ್ ದ ಫಸ್ಟ್ ಪಾರ್ಟ್ ಇಸ್ 50 ಮಿಲಿಮೀಟರ್. 50 ಮಿಲಿಮೀಟರ್ ಇರುತ್ತೆ. ಅದನ್ನು ಪ್ರೊಜೆಕ್ಟ್ ಮಾಡಿ. ಹೈಟ್ ಎಷ್ಟು ಕೊಟ್ಟಿದ್ದಾರೆ? 10 mm ಕೊಟ್ಟಿದ್ದಾರೆ. 10 mmಗೆ ಹೈಟ್ ಮಾರ್ಕ್ ಮಾಡಿಕೊಂಡು ದೆನ್ ಯು ಸ್ಟಾರ್ಟ್ ಆ ಫಸ್ಟ್ ಪಾಯಿಂಟ್. ಪೈ ಇಂಟು ಡಿ ಮಾಡಿದ್ರೆ 157 ಮಿಲಿಮೀಟರ್ ಬರುತ್ತೆ. ಅದನ್ನು ನೀವು ಪ್ರೊಜೆಕ್ಟ್ ಮಾಡಿ ಟೋಟಲ್ ಕಂಪ್ಲೀಟ್ ಮಾಡಿದ್ರೆ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಪಾರ್ಟ್ ನಂಬರ್ 2 ಇಸ್ ಅ ಇನ್ವರ್ಟೆಡ್ ಫ್ರಸ್ಟಮ್ ಆಫ್ ಕೋನ್. 50 ಮಿಲಿಮೀಟರ್ ಟಾಪಲ್ಲಿದೆ, 20 ಮಿಲಿಮೀಟರ್ ಬಾಟಮಲ್ಲಿದೆ. ಎಕ್ಸ್ಟೆಂಡ್ ಮಾಡ್ಕೋಬೇಕು ನೀವು ಇದನ್ನು. ಎಕ್ಸ್ಟೆಂಡ್ ಮಾಡಿಕೊಂಡು ಯು ನೀಡ್ ಟು ಫೈಂಡ್ ಔಟ್ ದ ಲೆಂತ್. ಇನ್ವರ್ಟೆಡ್ ಕೋನ ಡ್ರಾ ಮಾಡಿ, ದೆನ್ ಯು ನೀಡ್ ಟು ಮೆಜರ್ ದ ಸ್ಲ್ಯಾಂಟ್ ಹೈಟ್. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ಯು ನೀಡ್ ಟು ಮೆಜರ್ ದ ಸ್ಲ್ಯಾಂಟ್ ಹೈಟ್. ಇಲ್ಲಿಂದ ಇಲ್ಲಿ ತನಕ ಎಷ್ಟು ಲೆಂತ್ ಬರುತ್ತೆ ನೋಡ್ಕೊಳ್ಳಿ. ದೆನ್ ಯು ಡ್ರಾ ಆ ರೇಡಿಯಲ್ ಲೈನ್ ಮೆಥಡ್. ರೇಡಿಯಲ್ ಲೈನ್ ಮೆಥಡಲ್ಲಿ 1 O ಇಂದ R ತನಕ ಎಷ್ಟು ಬರುತ್ತೆ ಅನ್ನೋದನ್ನು ಮೆಜರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನ್ವರ್ಟೆಡ್ ಕೋನಲ್ಲಿ ಯು ಕ್ಯಾನ್ ಜಸ್ಟ್ ಡ್ರಾ ದ ರೇಡಿಯಲ್ ಲೈನ್. O to R ಲೆಂತ್ನ ಮಾರ್ಕ್ ಮಾಡ್ಕೊಳ್ಳಿ. ಅಗೈನ್ O to L1 ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. R and S ಸಿಮಿಲರ್ಲಿ P and Q ಈ ಕಡೆ ಸೈಡ್ ಇರುತ್ತೆ. ಆ್ಯಂಡ್ ಇಫ್ ಯು ಮೆಜರ್ ದ ಆ್ಯಂಗಲ್ ದಟ್ ಈಸ್ 125 ಡಿಗ್ರಿ ಆ್ಯಂಡ್ ಯು ಕ್ಲೋಸ್ ದಿಸ್ ಪಾರ್ಟ್ ಇಸ್ ಓವರ್. ಡೆವಲಪ್ಮೆಂಟ್ ಆಫ್ ಪಾರ್ಟ್ 3 ಸಿಂಪಲ್. ಸಿಲಿಂಡರ್ ಅದು ಕೂಡ ಡಯಾಮೀಟರ್ ಇಸ್ ಸ್ಮಾಲೆಸ್ಟ್ ಡಯಾಮೀಟರ್ ದಟ್ ಈಸ್ 20 ಮಿಲಿಮೀಟರ್. ಅದನ್ನು ಪ್ರೊಜೆಕ್ಟ್ ಮಾಡಿಕೊಂಡು ಟೋಟಲ್ ಹೈಟು 30 ಮಿಲಿಮೀಟರ್ಗೆ ನೀವು ಪೈ ಡಿ ಮಾಡಿದ್ರೆ ಒಂದು ಈ ವ್ಯಾಲ್ಯೂ ಸಿಗುತ್ತೆ. ಸೊ ಇಫ್ ಯು ಡೂ ದಿಸ್ ಆ್ಯಂಡ್ ಇಫ್ ಯು ಎಲಾಂಗೇಟ್ ದಿಸ್ ಸಿಲಿಂಡರ್ ಇಟ್ ವಿಲ್ ಬಿ ಲುಕಿಂಗ್ ಲೈಕ್ ದಿಸ್. ಈ ಮೂರನ್ನು ಯೂಸ್ ಮಾಡಿಕೊಂಡು ನೀವು ಶೀಟ್ ಮೆಟಲಲ್ಲಿ ಯು ಕ್ಯಾನ್ ಡೂ ದ ವರ್ಕ್. ಸೊ ದಿಸ್ ಇಸ್ ಅಬೌಟ್ ಡೆವಲಪ್ಮೆಂಟ್ ಆಫ್ ಫನಲ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಮಿ ಎ ಕಮೆಂಟ್. Don't forget to like, share and subscribe. Thank you so much for watching.